ತುಂಬಾ ಚೆನ್ನಾಗಿ ಅದ್ಭುತವಾಗಿದ್ರು. ಆ ಹ್ಯಾಪಿ ಆಗಿದ್ರು, ಖುಷಿಯಾಗಿದ್ರು. ಅಷ್ಟು ಚೆನ್ನಾಗಿ ಯೋಗೀಶ್ ನೋಡ್ಕೊಂಡಿದ್ರು. ತಂದೆ ಮಕ್ಕಳು ಅಷ್ಟು ಬಾಂಧವ್ಯ. ದಿನ ಒಂದು ಪಿಕ್ಚರ್ ನೋಡು ಹ್ಯಾಪಿ ಆಗಿದ್ರು. ಯಾವ ರೀತಿ ತೊಂದರೆ ಇರಲಿಲ್ಲ. ಅಷ್ಟು ಚೆನ್ನಾಗಿ ಸುಮಾರು ಇಲ್ಲಿಂದ 5 ವರ್ಷದಿಂದ ಇದ್ರು, 4 ವರ್ಷದಿಂದ ಇದ್ರು. ಸರ್ 2 ದಿವಸ ಮುಂಚೆ ಫೋನ್ ಮಾಡಿದಾಗ ಆರೋಗ್ಯದಲ್ಲಿ ಒಂದ್ ಸ್ವಲ್ಪ ಏನಿಲ್ಲ, ಎಲ್ಲ ಚೆನ್ನಾಗಿದೆ, ಖುಷಿಯಾಗಿದ್ರು. ಅವ್ರು ಯಾವತ್ತೂ ಅಷ್ಟು ಕಾಯಿಲೆ ಬಿದ್ದಾರಲ್ಲ, ಖುಷಿಯಾಗಿ ನಗದಾಗ್ತಾ ಇದ್ರು. ಅಷ್ಟೇ ಚೆನ್ನಾಗಿ ಯೋಗೀಶ್ ದಿನ ತಂದೆ ಬಿಟ್ಟು, ಈಗ 1 ವಾರದಿಂದ ತಂದೆ ಬಿಟ್ಟು ಆಚೆ ಬರ್ತಿಲ್ಲ ಅವರು. ನಮ್ಮಪ್ಪ ಸ್ವಲ್ಪ ಮೈ ಏನೋ ಹುಷಾರಿಲ್ಲ ಅಂತ ಅಂದಾಗ ತಂದೆ ಬಿಟ್ಟು ಆಚೆ ಬರ್ತಿಲ್ಲ. ನಾನು ಎಷ್ಟೊತ್ತಿ ಫೋನ್ ಮಾಡಿದ್ರೆ ಬರಲಿಲ್ಲ, ಬೇಡ ಡ್ಯಾಡಿ ಹುಷಾರಿಲ್ಲ, ಇಲ್ಲೇ ಇದ್ದೀನಿ. ನಿನ್ನೆ ಮೊನ್ನೆ ಆ ಪಾಪ ಯಾವುದೋ ಸೌಂದರ್ಯ ಬರ್ತಾರೆ, ಇಮಿಡಿಯೇಟ್ಲಿ ಬಂದ್ಬಿಟ್ಟ, ತಂದೆಗೆ ಹುಷಾರು ನೋಡ್ಕೊಬೇಕು, ಟ್ಯಾಬ್ಲೆಟ್ ಕೊಡಬೇಕು ಅಂತ. ತುಂಬಾ ಚೆನ್ನಾಗಿ ನೋಡ್ಕೊಂಡು ತುಂಬಾ ಚೆನ್ನಾಗಿದ್ರು ದ್ವಾರಕೀಶ್ವರು. ನಗನಾಗ್ತಾ ಇದ್ರು, ಯಾರಿಗೂ ಯಾರು ತೊಂದರೆ ಕೊಟ್ಟಿಲ್ಲ, ಯಾವ್ದು ಇಲ್ಲ. ಅದೆಲ್ಲ ಇನ್ನೂ ಅದ್ರ ಬಗ್ಗೆ ಕ್ಲೀನಾಗಿ ಗೊತ್ತಿಲ್ಲ. ಈಗ ಇಲ್ಲಿಂದ ಈ ಮನೆಯಿಂದ ಬೆಂಗಳೂರು ಶಿಫ್ಟ್ ಮಾಡೋದಾದ್ರೆ ಯಾವಾಗ? ಇವಾಗ ಇನ್ನ 1 ಅವರ್ಗೆ ನಮ್ಮ ವಾಣಿಜ್ಯ ಮಂಡಳಿ ತಿಳ್ಕೊಂಡು ಯಾವ ರೀತಿ ಮಾಡೋಕೆ, ಟೌನ್ ಶಿಫ್ಟ್ ಮಾಡೋಕ, ಇಲ್ಲಿ ಮಾಡೋಕ, ಯಾವ ರೀತಿ ಮುಂದಿನ ರೂಪುರೇಷೆಗಳು ಯಾವ ರೀತಿ ಮಾಡೋಕೆ ಅಂತ ಎಲ್ಲ ಯೋಚನೆ ಮಾಡ್ತಾ ಇದ್ವಿ. ಎಲ್ಲ ಬಂದಿದ್ದಾರೆ. ಫಾರಿನ್ ಇರೋ ಮಗ 3 ದಿನ ಮುಂಚೆ ಆಮೇಲೆ ಇದಕ್ಕೆ ಹೋಗಿದ್ದಾನೆ, ಬೆಳಗಾಂ ಹೋಗಿದ್ದಾನೆ. ಅವ್ರ ಮಾವರ್ತಿರೋಬಿಟ್ಟು ಅದಕ್ಕೆ ಹೋಗಿದ್ದಾನೆ. ಅದಾದ ತಕ್ಷಣ ಹೇಗಿದ್ದಾರೆ ಇದಕ್ಕೆ ಈಗ ಎಲ್ಲ ಜನ ಅಲ್ಲಿಂದ ರಿಟರ್ನ್ ಬರ್ತಾನೆ. ದುಬೈಯಿಂದ ಒಬ್ಬೊಬ್ಬರು ಅವನು ಬರ್ತಾನೆ. ಎಲ್ಲರೂ ಯೋಗೀಶ್ ಜೊತೆನೇ ಇದ್ದಿದ್ದವರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.